ಎಲ್ಲರಿಗೂ ರಾಜ ಋಷಿ ತಮ್ಮ ಘೋರವಾದ ತಪಸ್ಸಿನಿಂದ ದೇವಗಂಗೆಯನ್ನು ಭೂಮಿಗೆ ಕರೆತಂದಿರ್ತಕ್ಕಂತಹ ಮಹರ್ಷಿಗಳಾಗಿರ್ತಕ್ಕಂತಹ ಭಗೀರಥ ಮಹರ್ಷಿಗಳ ಜಯಂತಿಯ ಶುಭಾಶಯಗಳು. ಇಂದಕ್ಕೆ ಕೋಸಲ ದೇಶ ಅಂತಿತ್ತು. ಇಂದಕ್ಕೆ ಆ ಕಾಲಕ್ಕೆ ಕೋಸಲ ದೇಶ, ಅದರ ರಾಜಧಾನಿ ಅಯೋಧ್ಯೆ. ರಾಮ ಹುಟ್ಟಿದವರು ಕೋಸಲ ದೇಶದ ರಾಜಧಾನಿ ಅಯೋಧ್ಯೆ. ಅಲ್ಲಿ ಒಬ್ಬ ರಾಜ ಇರ್ತಾರೆ. ಆ ಚಕ್ರವರ್ತಿ ಹೆಸರು ಸಗರ ಚಕ್ರವರ್ತಿ. ಸಗರ ಚಕ್ರವರ್ತಿಗೆ ಇಬ್ಬರು ಹೆಂಡತಿಯರು. ಒಬ್ಬ ಮೊದಲನೇ ಹೆಂಡತಿ ಹೆಸರು ಕೋಶಿನಿ, ಎರಡನೇ ಹೆಂಡತಿ ಹೆಸರು ಸುಮತಿ. ಬಹಳ ಒಳ್ಳೆ ರಾಜ ಸಗರ ರಾಜ. ಬಹಳ ಪ್ರಜೆಗಳನ್ನು ಮಕ್ಕಳಂತೆ ಸಾಕ್ತಕ್ಕಂಥ ಒಬ್ಬ ರಾಜ. ರಾಜ್ಯದಲ್ಲೆಲ್ಲ ಏನಪ್ಪ ಅಂದ್ರೆ ಸಮೃದ್ಧಿ, ಸುಖ, ಶಾಂತಿ, ಸಮೃದ್ಧಿ ಎಲ್ಲ ನೆಲೆಸಿತ್ತು. ಬಹಳ ಖುಷಿಯಿಂದ ಪ್ರಜೆಗಳು, ರಾಜ ಎಲ್ಲರೂ ಇದ್ದರು. ಆದರೂ ಕೂಡ ರಾಜ ಒಂದು ಕೊರಗು ಕಾಡ್ತಿತ್ತು. ಏನು ಕೊರಗಪ್ಪ ಅಂತಂದ್ರೆ, ಅಷ್ಟೆಲ್ಲ ಸುಖ, ಶಾಂತಿ, ಸಮೃದ್ಧಿ ಇದ್ರೂ ಕೂಡ ರಾಜಗೆ ಮಕ್ಕಳಾಗಿರಲ್ಲ, ಒಟ್ಟ ಮಕ್ಕಳಿರಲ್ಲ. ಇಬ್ಬರು ಹೆಂಡತಿಯರಿದ್ರೂ ಮಕ್ಕಳಾಗಿರಲ್ಲ. ಹಿಂಗಾಗಿ ರಾಜಗ ಭಾಳ ಬೇಸರ ಆಗ್ತದೆ. ಏನು ಮಾಡ್ತಾನ, ಮಂತ್ರಿಗಳಿಗೆ ತನ್ನ ರಾಜ್ಯವನ್ನೆಲ್ಲ ವಹಿಸಿ ತಾನು ತಪಸ್ಸು ಮಾಡುವಂತೇಳಿ ಹಿಮಾಲಯ ಕಡೆ ಬರ್ತಾರೆ. ಹೆಂಡತಿ ಸಂಗಟ, ಇಬ್ಬರು ಹೆಂಡತಿಯರ ಸಂಗಟ ಸಾಕಿನ ಮಂತ್ರಿ ಕೊಟ್ಟು ಸ್ವಲ್ಪ ದಿವಸ ನಾವು ತಪಸ್ಸನ್ನು ಮಾಡಿ ಬರೋಣ ಅಂತೇಳಿ ತನ್ನ ಇಬ್ಬರು ಹೆಂಡತಿಯರನ್ನು ಕರ್ಕೊಂಡು ಹಿಮಾಲಯದ ಕಡೆಗೆ ಹೋಗ್ತಾರೆ. ಹಿಮಾಲಯದ ಕಡೆಗೆ ಹೋಗೋತ್ನಾಗ ಒಂದು ಪ್ಲೇಸ್ ಬರ್ತದೆ, ಒಂದು ಸ್ಥಳ, ಭಾಳ ಬ್ಯೂಟಿಫುಲ್ ಪ್ಲೇಸ್. ಅದರ ಹೆಸರು ಭೃಗು ಪ್ರಸರಣ ಅಂತ. ಭೃಗು ಪ್ರಹಸನ ಆ ಹೆಸರು, ಆ ಪ್ಲೇಸಿನ ಹೆಸರು. ಅಲ್ಲಿ ಬರೋಣ, ಎಷ್ಟು ಚಂದ ಅದ ಇದು ಪ್ಲೇಸ್ ಅಂತೇಳಿ ಅಲ್ಲಿ ಒಂದು ಗುಡಿಸಲು ಕಟ್ಕೊತಾರೆ. ಯಾಕಂದ್ರೆ ಈಗ ರಾಜ ಅಲ್ಲಂತ ಈಗತ್ತ ಒಬ್ಬ ಯೋಗಿ ಅಲ್ಲೇ ಒಂದು ಗುಡಿಸಲು ಕಟ್ಕೊಂಡು, ಆಶ್ರಮ ಟೈಪ್ ಗುಡಿಸಲು ಮಾಡ್ಕೊಂಡು ಗಂಡ ಹೆಂಡತಿನೆಲ್ಲ ಅಲ್ಲೇ ತಪಸ್ಸಿಗೆ ಕೂಡ್ತಾರೆ. ಇಷ್ಟು ಘೋರವಾದ ತಪಸ್ಸು ಮಾಡ್ತಾನೆ ಸಗರ ಮಹಾರಾಜ. ಆ ತಪಸ್ಸಿಗೆ ಭೃಗು ಋಷಿಗಳು, ಅವ್ರ ಹೆಸರು ಭೃಗು ಋಷಿಗಳು ಪ್ರತ್ಯಕ್ಷರಾಗಿ ಕೇಳ್ತಾರೆ, ಏನು ರಾಜ, ಯಾಕಿಷ್ಟು ಘೋರವಾದ ತಪಸ್ಸು ಮಾಡ್ಲಕತ್ತಿದ್ದೀನಿ, ನಿನಗೇನು ಬೇಕಂತ ಕೇಳ್ತಾರೆ ಭೃಗು ಋಷಿಗಳು. ಅವಾಗ ರಾಜ ಹೇಳ್ತಾನೆ, ಸಗರ ರಾಜ, ನನಗೇನು ಬೇಡ ಋಷಿಗಳೇ, ನನಗೆಲ್ಲಷ್ಟು ಅದ, ನನಗೆ ದುಡ್ಡು ಅದ, ಐಶ್ವರ್ಯ ಅದ, ಅಧಿಕಾರ ಅದ, ಬಟ್ ನನಗೆ ಮಕ್ಕಳಿಲ್ಲ, ನನಗೆ ಮಗು ಬೇಕು, ಮಕ್ಕಳು ಬೇಕಂತಾರ. ಅವಾಗ ಆಯಿತು, ನಿನ್ನ ಘೋರವಾದ ತಪಸ್ಸಿಗೆ ನಾನು ಮೆಚ್ಚಿನ ಅಂತೇಳಿ ಭೃಗು ಋಷಿಗಳು ಅದಕ್ಕೆ ಆಶೀರ್ವಾದ ಮಾಡ್ತಾರೆ, ನಿನಗೆ ಮಕ್ಕಳಾಗ್ತಾ ಹೋಗು ಅಂತೇಳಿ. ಆಮೇಲೆ ಇಬ್ಬರು ಹೇಳ್ತಾರಲ್ಲ ನೋಡ್ರಿ, ಹೊರ ಕೊಡ್ತಾರೆ. ಹೆಂಗೆ ಹೊರ ಕೊಡ್ತಾರಪ್ಪ ಅಂದ್ರೆ, ನಿನ್ನ ಇಬ್ಬರು ಹೆಂಡತಿದಾಗ ಒಬ್ಬಕ್ಕೆ ಹೆಂಡತಿಗೆ ಇಡೀ ನಿಮ್ಮ ವಂಶೋದ್ಧಾರಕ್ಕೆ ಒಬ್ಬ ಮಗ ಹುಟ್ಟುತ್ತಾನೆ, ಒಬ್ಬಕಿಗೆ. ಇನ್ನೊಬ್ಬಕಿಗೆ ಧೀರವಂತರು, ಕೀರ್ತಿವಂತರು, ಶೂರವಂತರು ಆಗಿರ್ತಕ್ಕಂಥ 60,000 ಮಕ್ಕಳು ಹುಟ್ಟುತ್ತಾರ ಇನ್ನೊಬ್ಬಕ್ಕೆ ಹೆಂಡತಿಗೆ ಅಂತ ಹೇಳ್ತಾರೆ. ಅವಾಗ ಇಬ್ಬರು ಹೆಂಡತಿಯರಿಗೆ ಕನ್ಫ್ಯೂಷನ್ ಆಗ್ತದೆ, ಯಾರಿಗೆ ಯಾವುದು ಹುಟ್ಟುತ್ತದ? ವಂಶೋದ್ಧಾರಕ್ಕಾಗಿರ್ತಕ್ಕಂಥ ಒಂದು ಮಗು ಯಾರಿಗೆ, 60,000 ಮಕ್ಕಳು ಯಾರಿಗಂತ ಕನ್ಫ್ಯೂಷನ್ ಆಗೋಣ. ಅವರಿಬ್ಬರಿಗೆ ಕೇಳ್ತಾರೆ ಭೃಗು ಋಷಿಗಳು, ನಿಮ್ಮಿಬ್ಬರದಾಗ ಯಾರಿಗೆ ವಂಶೋದ್ಧಾರಕ ಒಬ್ಬ ಧೀರವಂತ ಮಗು ಬೇಕೋಣ? ಒಂದನೇ ಹೆಂಡತಿ ಕೋಶಿನಿ ಹೇಳ್ತಾಳೆ, ನನಗೆ ವಂಶೋದ್ಧಾರಕ ಇರ್ತಕ್ಕಂಥ ಒಂದು ಮಗು ಸಾಕು ನನಗಂತಾಳ. ಓಕೆ ಅಂತಾಳೆ. ಇನ್ನೊಬ್ಬಕ್ಕೆ ಎರಡನೇದಕ್ಕೆ ಸುಮತಿ, ಆಕೆ ಏನಂತಾಳ, ನನಗೆ 60,000 ಧೀರವಂತರು, ಶೂರವಂತರು ಮಕ್ಕಳು ಬೇಕು ನನಗಂತೇಳೋಣ. ತಥಾಸ್ತು ಅಂತಾರೆ ಭೃಗು ಮಹರ್ಷಿಗಳು. ಇಬ್ಬರು ಖುಷಿಯಿಂದ ಮೂವರು ಮತ್ತೆ ರಾಜ್ಯಕ್ಕೆ ಬರ್ತಾರೆ. ಭಾಳ ಖುಷಿಯಿಂದ ಏನಪ್ಪ ಅಂದ್ರೆ ರಾಜ್ಯವನ್ನು ನಡೆಸ್ತಿರ್ತಾರೆ. ಸಗರ ಚಕ್ರವರ್ತಿ 99 ಅಶ್ವಮೇಧ ಯಾಗಗಳನ್ನು ಮಾಡಿರ್ತಾನೆ. 99. ಇನ್ನೂ ಒಂದು ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರ ಪದವಿ ಸಿಗ್ತದತ್ತ. ಅಷ್ಟು ಏನಪ್ಪ ಅಂತಂದ್ರೆ ದೊಡ್ಡ ಧೀರ ರಾಜತ. ಮಗು ಆಗ್ತದೆ ಹೇಳಿದಲ್ಲ, ಋಷಿ ಮುನಿಯ ಆಶೀರ್ವಾದದಿಂದ ಬರೋಣ 9 ತಿಂಗಳಾಗೋಣ ಮೊದಲನೇ ಹೆಂಡತಿ ಕೋಶಿನಿಗೆ ಒಂದು ಮಗು ಆಗ್ತದ. ಆ ಮಗುಗೆ ಏನಂತ ಹೆಸರಿಡ್ತಾರ, ಅಸಮಂಜ ಅಂತ ಹೆಸರಿಡ್ತಾರೆ. ಆ ಮಗುವಿಗೆ ಅಸಮಂಜ ಅಂತ ಆ ಮಗುಗೆ ಹೆಸರು ಕೊಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆಗೋಣ ಆ ಇನ್ನೊಬ್ಬಕ್ಕೆ ಹೆಂಡತಿಗೂ ಕೂಡ 60,000 ಮಕ್ಕಳು ಹುಟ್ಟುತ್ತಾವೆ. ಸೊ ಭಾಳ ಖುಷಿಯಾಗಿಬಿಡ್ತದೆ ರಾಜ್ಯದಲ್ಲೆಲ್ಲ, ಆ ರಾಜನ ಮಕ್ಕಳಾದವು ಅಂತೇಳಿ. ಆಮೇಲೆ ಹೇಳ್ತಾರೆ, ಈಗೆಲ್ಲ 60,000 ಮಕ್ಕಳಾದವು, ಗಣಮಗ ಅಸಮಂಜ ಅವಮು ಅದ. ಈಗ ಸಗರ ಚಕ್ರವರ್ತಿಗೆ ಒಂದು ಏನಪ್ಪ ಅಂದ್ರೆ ಮನಸ್ಸಿಗೆ ಒಂದು ಏನು ಆಸೆ ಹುಟ್ಟುತ್ತದೆ. 99 ಅಶ್ವಮೇಧ ಯಾಗ ಮಾಡೀನಿ, ಇನ್ನೂ ಒಂದು ಅಶ್ವಮೇಧ ಯಾಗ ಮಾಡಿದ್ರೆ ನನಗೆ ಇಂದ್ರ ಪದವಿ ಸಿಗ್ತದೆ. ಇಂದ್ರ ಪದವಿ ಅಂದ್ರೆ ಗೊತ್ತಲ್ಲ, ದೇವಲೋಕದ ಕಿಂಗ್, ದೇವಲೋಕದ ಅಧಿಪತಿ ಇಂದ್ರ. ಆ ಪದವಿ ಸಿಗ್ತದೆ ನನಗಂತೇಳಿ ಏನು ಮಾಡ್ತಾನೆ, ತನ್ನ 60,000 ಮಕ್ಕಳು ಮತ್ತು ಇನ್ನೊಬ್ಬ ಮಗ ಅವನ್ನೆಲ್ಲ ಸೇರಿಸಿ ಕುದುರೆಯನ್ನು ಬಿಡ್ತಾರೆ. ಅಶ್ವಮೇಧ ಅಂದ್ರೆ ಇಷ್ಟೇ, ಕುದುರೆಯನ್ನು ಬಿಡ್ತಾರೆ. ಆ ಕುದುರೆಯನ್ನು ಯಾರು ಕಟ್ಟಿ ಹಾಕ್ತಾರಲ್ಲ ಅವರು ಇವ್ರ ಜೊತೆ ಯುದ್ಧ ಮಾಡಬೇಕು. ಸೊ ಆ ಕುದುರೆ ಹೋಗ್ತದ. ಇದನ್ನು ತಿಳಿದು ಇಂದ್ರಗೆ ಭಯ ಆಗ್ತದೆ. ಆಯಿತು, ಈಗ ಇನ್ನೊಂದು ಅಶ್ವಮೇಧ ಯಾಗ ಮಾಡಿಬಿಡ್ತಪ್ಪ ಅಂದ್ರೆ ನನ್ನ ಪದವಿ ಹೋಗಿಬಿಡ್ತದೆ ಅಂತೇಳಿ ಇಂದ್ರ ಏನು ಪ್ಲ್ಯಾನ್ ಮಾಡ್ತಾನಪ್ಪ ಅಂದ್ರೆ, ಆ ಕುದುರೆಯನ್ನು ಬಿಟ್ಟಿರ್ತಾರಲ್ಲ ಆ ಕುದುರೆಯನ್ನು ತೊಗೊಂಡೋಗಿ ಪಾತಾಳದಾಗಿರ್ತಕ್ಕಂಥ
ಕಪಿಲ ಋಷಿಗಳು, ಕಪಿಲ ಮುನಿಗಳ ಆಶ್ರಮ ಕಟ್ತಾರೆ. ಯಾರು? ಇಂದ್ರ ಏನು ಮಾಡ್ತಾನೆ, ಯಾರಿಗೆ ಗೊತ್ತಾಗಲಾರ್ದಂಗೆ ಆ ಕುದುರೆಯನ್ನು ತೊಗೊಂಡೋಗಿ ಪಾತಾಳದಲ್ಲಿರ್ತಕ್ಕಂಥ ಕಪಿಲ ಮುನಿಗಳ ಆಶ್ರಮದಾಗ ಆ ಕುದುರೆ ಕಟ್ಟಿ ಬರ್ತಾನೆ. ಇವ್ರು ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲಿ ಕಾಣಲ್ಲ. ನಿರಾಶೆಯಿಂದ ಮತ್ತೆ ಬರ್ತಾರೆ ಸಗರದಲ್ಲಿ. ಸಗರಕ್ಕೆ ಸಿಟ್ಟು ಬಂದ್ಬಿಡ್ತದೆ. ಹೇಳ್ತಾನೆ, ಆರ್ಡರ್ ಕೊಟ್ಬಿಡ್ತಾನೆ ತನ್ನ 60,000 ಮಂದಿ, 60,000 ಮಕ್ಕಳಿಗೆ. ಅಷ್ಟೊತ್ತಿಗೆ ಅಸಮಂಜಗ ಒಂದು ಮಗುವಾಗಿರ್ತದೆ. ಆತನ ಹೆಸರು ಅಂಶುಮಂತ, ಮೊಮ್ಮಗ, ಸಗರನ ಮೊಮ್ಮಗ. ಹೇಳಿದ್ದಲ್ಲ, ಅಸಮಂಜ ಆತ ಮಗ. ಆತನು ಒಬ್ಬ ಮಗ ಆಗಿರ್ತಾನೆ, ಅವನು ಕೂಡ ಪ್ರಬುದ್ಧಮಾನಕ್ಕೆ ಬಂದಿರ್ತಾನೆ. ಆತನ ಹೆಸರು ಅಂಶುಮಂತ, ಸಗರನ ಮೊಮ್ಮಗ. ಈಗ ಮೊಮ್ಮಗನಿಗೆ ಕೊಟ್ಟು ಕಳಿಸ್ತಾರೆ. ಮೊಮ್ಮಗ ಮತ್ತು ಇಡೀ ಸೈನ್ಯ ಯಾರ ಕುದುರೆ ಕಟ್ಟಿರಲ್ಲ ಅವ್ರಿಗೆ ಹೊಡೆದ ಕುದುರೆ ತೊಗೊಂಬರ್ರಿ ಅಂತೇಳಿ ಸಗರ ಆರ್ಡರ್ ಮಾಡ್ತಾನೆ. ಅವರೆಲ್ಲ ಹುಡುಕಿಯನ್ನು ಬರ್ತಾರೆ, ಎಲ್ಲಿ ಸಿಗಲ್ಲ. ಆದ್ರೆ ಒಂದು ಚೀಲ, ದೊಡ್ಡ ಚೀಲ ಇರ್ತದೆ, ಅದರ ಒಳಗಡೆ ಹೋಗ್ತಾರೆ, ಸೀದಾ ಪಾತಾಳಕ್ಕೆ ಬರ್ತಾರೆ ಓಸ್ ಮಂದಿ. ಅಂಶುಮಂತ ಮತ್ತು 60,000 ಸಗರನ ಮಕ್ಕಳು ಒಳಗೆ ಬಂದು ನೋಡ್ತಾರೆ, ಕೆಳಗೆ ಕುದುರೆ ಹುಲ್ಲು ಮೇಯ್ತಿರ್ತದ. ಋಷಿಗಳು, ಕಪಿಲ ಋಷಿಗಳು, ಮಹರ್ಷಿಗಳು ಬಹಳ ಘೋರವಾದ ತಪಸ್ಸನ್ನ ಕುಂತಿರ್ತಾರೆ. ಇವನೇ ಕಟ್ಟಿ ಹಾಕ್ಯಾನ ನಮ್ಮ ಕುದುರೆ ಅಂತೇಳಿ ಆ ಸೈನಿಕರು ಮತ್ತು ಆ 60,000 ಮಕ್ಕಳು ಋಷಿಗೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ. ಅವಾಗ ಋಷಿ ತನ್ನ ದಿವ್ಯ ಶಕ್ತಿಯಿಂದ ಏನು ಮಾಡ್ತಾನೆ, ಬರೀ ಕಣ್ಣು ತೆಗೆದರೆ ಅಷ್ಟು ಮಂದಿ ಸುಟ್ಟು ಬೂದಿ ಆಗಿಬಿಡ್ತಾರೆ. ಅಷ್ಟು ಮಂದಿ ಸುಟ್ಟು ಬೂದಿ ಆಗ್ತಾರೆ. ಅವಾಗ ಏನಾಗ್ತದೆ, ಅವರೆಲ್ಲ ಬೂದಿ ಆಗೋಣ ಮತ್ತೆ ಹುಡುಕ್ತಾನೆ, ಎಲ್ಲಿ ಸಿಗಲ್ಲ. ಸಗರಿಗೆ ಅಂಶುಮಂತ ಬರ್ತಾನೆ, ಎಲ್ಲಿ ಹುಡುಕಿದೀವಿ ಚಿಕ್ಕಪ್ಪ, ಇದು ತಾತ ಸಿಗಲಿಲ್ಲ ಅಂತಣ ಮತ್ತೆ ತನ್ನ ಸೈನಿಕರನ್ನು ಕೊಟ್ಟು ಕಳಿಸ್ತಾನೆ. ನೋಡ್ರಿ ಎಲ್ಲಿ ಹೋಗ್ಯಾರ ನನ್ನ ಮಕ್ಕಳು ಅವರೆಲ್ಲ ಅಂತ. ಹುಡುಕಿ ಸಾಕಾಗ್ತದ. ಮತ್ತೆ ಅದೇ ಹೇಳಿದ ಚೀಲ, ದೊಡ್ಡ ಚೀಲದಾಗ ಅಂಶುಮಂತ ಈಗ ಬರ್ತಾನೆ. ಒಳಗಡೆ ಬರೋಣ ನೋಡ್ತಾನೆ, 60,000 ಮಂದಿ ಬೂದಿಯಾಗಿ ಬಿದ್ದಾರೆ. ದೊಡ್ಡದು ಬೆಟ್ಟದಷ್ಟು ಬೂದಿ. 60,000 ಸುಟ್ಟರಂದ್ರೆ ಸುಮ್ಮನೆ ಐತಾನೆ, ಅಷ್ಟು ಬೂದಿ ಇಷ್ಟು ಎತ್ತರ ಬಿದ್ದಿರ್ತದೆ. ಅದನ್ನು ನೋಡಿ ಒಳಗೆ ಬರೋಣ, ಒಂದು ಅಶರೀರವಾಣಿ ಆಗ್ತದೆ. ಇವರು ನಿಮ್ಮ ಚಿಕ್ಕಪ್ಪದವ್ರೆ ಹೆಂಗೆ ಸತ್ತಾರಪ್ಪ ಅಂದ್ರೆ, ಕಪಿಲ ಮುನಿಗಳ ಸಿಟ್ಟಿನಿಂದ ಇವರೆಲ್ಲ ಸತ್ತೋಗ್ಯಾರ ಅಂತ ಹೇಳ್ತಾನೆ. ಅವನಿಗೆ ಭಾಳ ದುಃಖ ಆಗ್ತದೆ. ತಮ್ಮ ಚಿಕ್ಕಪ್ಪದವ್ರಲ್ಲ ಮತ್ತು ಅಂಶುಮಂತಕ್ಕೆ ಭಾಳ ದುಃಖ ಆಗಿ ಅಳ್ತಾನೆ. ಹತ್ತು ಆಯ್ತು, ಈಗ ಸತ್ತಾರ, ಅವರಿಗೆ ಸಂಸ್ಕಾರ ಮಾಡ್ಬೇಕಲ್ಲ. ಸಂಸ್ಕಾರ ಮಾಡ್ಬೇಕಂತ ನೀರು ಹುಡುಕಾಡ್ತಾನೆ. ನೀರನ್ನು ಹುಡುಕಾಡ್ತಾನೆ, ನೀರು ಎಲ್ಲಿ ಸಿಗೋದಿಲ್ಲ. ಮ್ಯಾಲೆ ಗರುಡ ಕಾಣಿಸ್ಕೊತಾನೆ. ಗರುಡ ಪಕ್ಷಿ, ಗರುಡ ಕಾಣಿಸ್ಕೊಂಡ ಗರುಡ ಹೇಳ್ತದೆ, ನೋಡು ನೀನು ಈ ನಿಮ್ಮ 60,000 ಚಿಕ್ಕಪ್ಪಗಳು ಏನು ಸತ್ತಾರಲ್ಲ, ಅವರಿಗೆ ನಿಮ್ಗೆ ಮುಕ್ತಿ ಸಿಗಬೇಕಪ್ಪ ಅಂತಂದ್ರೆ ನೀನು ನಾರ್ಮಲ್ ನೀರಿನಿಂದ ಅವ್ರಿಗೆ ಸಂಸ್ಕಾರ ಮಾಡಿದ್ರು ಸಿಗಲ್ಲ. ಅದಕ್ಕೆ ದೇವಗಂಗೆಯೇ ತೊಗೊಂಡು ಬರ್ಬೇಕು ಭೂಮಿಗೆ ನೀನು, ಅಂದಾಗ ಮಾತ್ರ ಇವ್ರಿಗೆ ಮುಕ್ತಿ ಸಿಗ್ತದೆ, ಅಲ್ಲಿ ತನ ಸಿಗಲ್ಲ ಅಂತೇಳಿ ಗರುಡ ಹೇಳಿ ಹೊರಟೋಗ್ಬಿಡ್ತದೆ. ಅಂಶುಮಂತ ಲಾಸ್ಟಿಗೆ ಕುದುರೆಯನ್ನು ತೊಗೊಂಡು, ಏನೂ ತಿಳಿಯೋದಿಲ್ಲ ಅವನಿಗೆ, ಕುದುರೆ ತೊಗೊಂಡು ಬರ್ತಾನೆ ಸಗರನ ಬಲ್ಲಿ. ಸಗರಿಗೆ ಭಾಳ ದುಃಖ ಆಗಿಬಿಡ್ತದೆ. ಏನು 60,000 ನನ್ನ ಮಕ್ಕಳು ಸತ್ತು ಹೋದ್ರಲ್ಲ ಅಂತೇಳಿ ದುಃಖದಿಂದ ಕುದುರೆ ಲಾಸ್ಟ್ ಅದನ್ನು ಮಾಡ್ತಾನೆ. ಅವನು ಕೊನೆಯ ಒಂದು ಅಶ್ವಮೇಧ ಯಾಗವನ್ನು ಮಾಡಿ ಲಾಸ್ಟಿಗೆ ಅಂಶುಮಂತಿಗೆ ಹೇಳ್ತಾನೆ, ನೋಡಪ್ಪ ನಿಮ್ಮ ಚಿಕ್ಕಪ್ಪದವರೆಲ್ಲ ಸತ್ತಾರ, ಅವರಿಗೆ ನೀನು ಪುಣ್ಯ ಪ್ರಾಪ್ತಿ ನಿನ್ನಿಂದನೇ ಆಗಬೇಕು. ನನಗಂತೂ ವಯಸ್ಸಾಗಿದೆ, ನನಗೆ ಈ ರಾಜ್ಯಭಾರ ಸಾಕು ಅಂತೇಳಿ ಅವನ ಕೈಗೆ ರಾಜ್ಯವನ್ನು ಒಪ್ಪಿಸಿ ಮತ್ತೆ ಹಿಮಾಲಯಕ್ಕೆ ಹೋಗ್ತಾರೆ. ಸಗರ ಮಹಾರಾಜ ಹಿಮಾಲಯಕ್ಕೆ ಹೋಗಿಬಿಡ್ತಾನೆ, ಅಷ್ಟೊತ್ತಿಗೆ ವಯಸ್ಸಾಗಿರ್ತದೆ. ಈಗ ಅಂಶುಮಂತ ರಾಜ್ಯಭಾರವನ್ನು ಮಾಡ್ತಿರ್ತಾನೆ. ಅಂಶುಮಂತ ಎಲ್ಲ ಭಾಳ ತಲೆ ಓಡಿಸ್ತಾನೆ. ಆದ್ರೆ ದೇವಗಂಗೆಗೆ ಹೆಂಗೆ ತರಬೇಕು ಭೂಮಿಗೆ ಅವನಿಗೂ ತಿಳಿಯಲ್ಲ. ಈಗ ಅವನಿಗೂ ಅರ್ಧ ವಯಸ್ಸಾಗಿರ್ತದ. ಅವನಿಗೊಂದು ಮಗ ಹುಟ್ಟಿರ್ತಾನೆ, ದಿಲೀಪ ಅಂತೇಳಿ. ಅವನ ಹೆಸರು ದಿಲೀಪ. ಈಗ ಅವನು ಕೂಡ ವಯಸ್ಸಾಗ್ತದ. ಅಂಶುಮಂತನಿಗೆ ಏನು ಒಳ್ಳೆಯದಿಲ್ಲ, ದೇವಗಂಗೆಯನ್ನು ಹೆಂಗೆ ತರಬೇಕು ಅವನಿಗೂ ಗೊತ್ತಾಗಲ್ಲ. ಭಾಳ ಬೇಸರದಾಗ ತನ್ನ ಜೀವವನ್ನು ವಯಸ್ಸಾಗಲೇ ಬಿಟ್ಬಿಡ್ತಾನೆ. ಆತನು ಕೂಡ ಸತ್ತು ಹೋಗ್ತಾನೆ. ಈಗ ಉಳಿದಿದ್ದಾರೋ ಆತನ ಮಗ ದಿಲೀಪ. ದಿಲೀಪಿಗೂ ಗೊತ್ತಾಗಲ್ಲ ದೇವಗಂಗೆಯನ್ನು ಹೆಂಗೆ ತಂದು ನಮ್ಮ ಮುತ್ಯದವರಿಗೆ ಮುಕ್ತಿ ಕೊಡಿಸ್ಬೇಕಂತೇಳಿ. ದಿಲೀಪಿಗೂ ಐಡಿಯಾ ಬರಲ್ಲ. ಅವನು ಕೂಡ ರಾಜ್ಯಭಾರ ಮಾಡ್ತಾನೆ, ಒಳ್ಳೆ ರೀತಿಯಿಂದಲೇ ರಾಜ್ಯಭಾರ ಮಾಡ್ತಾರೆ ಎಲ್ಲರೂ. ದಿಲೀಪನು ಕೂಡ ಏನಾಗ್ತದಪ್ಪ ಅಂದ್ರೆ, ಅವನು ಇದೇ ಕೊರಗದಾಗೆ ಒಂದು ದಿವಸ ಸತ್ತು ಹೋಗ್ತಾನೆ. ದಿಲೀಪನ ಮಗ ಬರ್ತಾನೆ. ದಿಲೀಪನ ಮಗ ಯಾರಪ್ಪ ಅಂತಂದ್ರೆ ಭಗೀರಥ. ಭಗೀರಥ ಅವ್ರ ಅಮ್ಮನಿಂದ ಇದೆಲ್ಲ ಸ್ಟೋರಿ ಕೇಳ್ತಾನೆ. ಭಗೀರಥ ಅವರ ಅಮ್ಮನಿಂದ ಇದೆಲ್ಲ ಸ್ಟೋರಿ ಕೇಳಿ, ನಿಮ್ಮ ತಾತದವರಿಗೆ ಏನಾದರೂ ಮೋಕ್ಷ ಬೇಕಿತ್ತಪ್ಪ ಅಂತಂದ್ರೆ ದೇವಗಂಗೆಯನ್ನು ಕರ್ಕೊಂಡು ಬಂದು ಆ ಬೂದಿ ಮೇಲೆ ಗಂಗೆಯನ್ನು ಹರಿಸ್ಬೇಕು. ಆವಾಗ ಆ ಎಲ್ಲ ಸಗರನ 60,000 ಮಕ್ಕಳು ಅಂದ್ರೆ ನಿಮ್ಮ ಮುತ್ಯದವರಿಗೆ ಏನಪ್ಪ ಅಂದ್ರೆ ಮೋಕ್ಷ ಸಿಗ್ತದಂತ ಅವ್ರ ತಾಯಿ ಹೇಳ್ತಾಳೆ. ಅವಾಗ ಭಗೀರಥ ಒಂದು ಛಲ ಹುಡ್ತದೆ, ಗ್ಯಾರಂಟಿ ಮಾಡ್ತೀನಿ ಮಮ್ಮಿ, ನಾನು ಹೋಗ್ತೀನಿ ಅಂತೇಳಿ ಹಿಮಾಲಯಕ್ಕೆ ಬರ್ತಾನೆ. ಹಿಮಾಲಯಕ್ಕೆ ಬಂದು ಘೋರ ತಪಸ್ಸನ್ನು ಆಚರಣೆ ಮಾಡ್ತಾನೆ. ನೋಡ್ರಿ ಎಂಥ ತಪಸ್ಸಂದ ಅತಂತಂದ್ರೆ, ಚಳಿಗಾಲದಾಗ ಹಿಮಾಲಯ ಅಂದ್ರೆ ಗೊತ್ತಲ್ಲ, ಎಲ್ಲ ಐಸ್ ಇರ್ತದ. ಚಳಿಗಾಲದಾಗ ಹಿಮಾಲಯದಾಗ ಇಲ್ಲಿ ತನ ನೀರು ಹಿಮದ ನೋಡ್ರಿ, ಹಿಮ ನದಿಗಳು ಹೆಂಗಿರ್ತಾವ, ಚಳಿಗಾಲದಾಗ ಹಿಮ ನದಿದಾಗ ಇಲ್ಲಿ ತನ ನೀರು ಬರಂಗ ನಿಂತು ತಪಸ್ಸು ಮಾಡ್ತಾನಂತ. ಅಷ್ಟು ಚಳಿ ಬರಿ ಮೈಲಿಂದ ಮಾಡೋಣ. ಆಯ್ತು, ಅದಾಗೋಣ. ಬ್ಯಾಸಿಗೆದಾಗ ಪಂಚಾಗ್ನಿ ಮಾಡ್ತಾನೆ. ಪಂಚಾಗ್ನಿ ಅಂದ್ರೆ ಏನಪ್ಪ ಅಂದ್ರೆ ಸುತ್ತ ಬೆಂಕಿ ಹಚ್ಚೋದು. ತನ್ನ ಸುತ್ತ ಬೆಂಕಿ ಹಚ್ಚಿ
ತನ್ನ ಕಣ್ಣುಗಳಿಂದ ಸೂರ್ಯನನ್ನು ನೇರವಾಗಿ ನೋಡೋದು. ಸುಮ್ಮನೆ ಎಲ್ಲ ಮೊದಲೇ ಬೇಸಿಗೆ ದಗ 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 ಅಂತ ಇರ್ತದೆ, ಸುತ್ತ ಬೆಂಕಿ ಹಚ್ಚಿಗೋದು, ಸುತ್ತ ರೌಂಡ್ ಸರ್ಕಲ್ ಮಾಡಿ ಅದರ ನಡಬರ್ಕ್ ಇವ್ರು ನಿಂದಿರ್ಬೇಕು, ನಿಂತು ಸೂರ್ಯನನ್ನು ಬರಿಗಣ್ಣಿಂದ ನೋಡ್ಬೇಕು ಬೇಸಿಗೆದಾಗ. ಇಂಥ ಒಂದು ಏನಪ್ಪ ಅಂತಂದ್ರೆ ತಪಸ್ಸನ್ನು ಮಾಡೋದ್ನಾಗ ಎಲ್ಲ ದೇವತೆಗಳಿಗೆ ಅಂಜಿಗೆ ಬಂದ್ಬಿಡ್ತದೆ. ಇವನು ಇಷ್ಟು ಘೋರವಾದ ತಪಸ್ಸು, ಸೂರ್ಯನಾಗೆ ಕಾಣುತ್ತಿರ್ತಾನತ, ಮತ್ತು ಅಷ್ಟು ಘೋರವಾದ ತಪಸ್ಸಿನಿಂದ ಎಲ್ಲರೂ ಬ್ರಹ್ಮದೇವನ ಬಳಿ ಬರ್ತಾರೆ. ದೇವ ಭಗೀರಥರು ಇಂಥ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ತಪಸ್ಸನ್ನು ಮಾಡಕತ್ತಾರ, ನಮಗೆಲ್ಲ ಅಂಜಿಕೊಂಟದ, ಏನಾದರೂ ಮಾಡಿ ನಮ್ಗೆ ಹೆಲ್ಪ್ ಮಾಡಿರಿ. ಅಷ್ಟು ಸೂರ್ಯನಾಗ ಆತನು ಕೂಡ ಪ್ರಕರಮಾನವಾಗಿ ಒಳೆಕತ್ತಾನ, ಆತನ ತಪೋಜ್ವಾಲೆಯಿಂದ ನಾವೆಲ್ಲ ಬೇಯ್ಲಿಕ್ಕತ್ತೀವಂತ. ಆವಾಗ ಬ್ರಹ್ಮದೇವ ಏನಂತಾನೆ, ಆಯಿತು ನಾನು ಮಾಡ್ತೀನಿ ಅಂತೇಳಿ ದೇವತೆಗಳಿಗೆ ಕಳಿಸ್ಕೊಟ್ಟು ಇದಕ್ಕೆ ಪ್ರತ್ಯಕ್ಷ ಆಗ್ತಾನೆ. ಭಗೀರಥಗೆ ಪ್ರತ್ಯಕ್ಷ ಆಗಿ ಕೇಳ್ತಾನೆ, ಏನು ಯಾಕೆಷ್ಟು ಘೋರವಾದ ತಪಸ್ಸು ಮಾಡಕತ್ತಿ, ಏನು ಬೇಕಂತ ಕೇಳೋಣ. ಅವಾಗ ಹೇಳ್ತಾನೆ ಭಗೀರಥ, ಏನಿಲ್ಲ, ನಮ್ಮ ತಾತದವರು ಮುಕ್ತಿ ಆಗ್ಬೇಕು, 60,000 ಮಂದಿ ಸತ್ತರ, ಅವ್ರಿಗೆ ಮುಕ್ತಿ ಆಗ್ಬೇಕಪ್ಪ ಅಂತಂದ್ರೆ ದೇವಗಂಗೆಯನ್ನು ಕಳಿಸ್ಕೊಡ್ಬೇಕು ಬ್ರಹ್ಮದೇವ. ಏನಂತ ಆಯಿತು ಬ್ರಹ್ಮದೇವ ತಥಾಸ್ತು ಕಳಿಸ್ಕೊಡ್ತೀನಿ, ಆದ್ರೆ ಒಂದು ಕಂಡೀಷನು, ಗಂಗೆಯನ್ನು ಬರ್ತಾಳಲ್ಲ ಭಾಳ ರಭಸವಾಗಿ ಬರ್ತಾಳಕಿ, ಆಕಿಂದ ಆ ಫೋರ್ಸನ್ನು ನೀವು ಭೂಮಿ ಮೇಲೆ ಇರೋ ತಡೆದಾಗಲ್ಲ. ಹಂಗೇನಾದ್ರೂ ಬಿಟ್ನಪ್ಪ ಅಂತಂದ್ರೆ ಇಡೀ ಭೂಮಿನೇ ನಾಶ ಆಗ್ತದ. ಅದನ್ನು ತಡೆಯೋ ಒಬ್ಬನೇ, ಆತ ಯಾರಪ್ಪ ಅಂದ್ರೆ ಶಿವ. ಪರಮಾತ್ಮ ಮಾತ್ರ ತಡಿತಾನೆ, ಅದನ್ನು ಉಳುಕಿದವರು ತಡೆಯೋಕ್ಕಾಗಲ್ಲ ಅಂಥೇಳಿ ನೀ ಬೇಕಿದ್ರೆ ಶಿವನನ್ನು ಕುರಿತು ತಪಸ್ಸು ಮಾಡೋ, ಆತ ಒಬ್ಬನೇ ಗಂಗೆಯನ್ನು ತಡಿತಕ್ಕಂಥ ಕೆಪಾಸಿಟಿ ಇರೋ ಅಂತೇಳಿ ಬ್ರಹ್ಮದೇವ ಹೊರಕೊಟ್ಟು ಹೋಗ್ತಾನೆ. ಈಗ ಮತ್ತೆ ಭಗೀರಥ ಮತ್ತೆ ತಪಸ್ಸು ಮಾಡ್ತಾನೆ. 1000 ವರ್ಷಗಳ ಕಾಲ ಒಂದೇ ಕಾಲ ಮೇಲೆ ನಿಂತು 2 ಕೈಯಿಂದ ಮೇಲೆ ಎತ್ತಿ 1000 ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. ಆತನ ಘೋರವಾದ ತಪಸ್ಸಿಗೆ ಶಿವ ಮೆಚ್ಚಿ ಶಿವ ಬರ್ತಾನೆ. ಶಿವ ಬರೋಣ ಕೇಳ್ತಾನೆ, ಏನು ಮಗು ಯಾಕೆಷ್ಟು ಘೋರವಾದ ತಪಸ್ಸು ಮಾಡಕತ್ತಿ, ಏನು ಬೇಕಂತ ಕೇಳೋಣ. ಅವಾಗ ಹೇಳ್ತಾನೆ, ಭಗೀರಥರು ಹೇಳ್ತಾರೆ, ಏನಿಲ್ಲ ದೇವ, ಬ್ರಹ್ಮದೇವನಿಂತ ಹೊರ ಪಡೆದೇನೆ. ಈಗ ಯಾರು ದೇವಗಂಗೆ ಭೂಮಿಗೆ ಬರ್ತಾಳ, ಆದರೆ ಆಕೆಯನ್ನು ತಡಿತಕ್ಕಂಥ ಫೋರ್ಸ್ ನೀನು ಒಬ್ಬನಿಗೆ ಯಾರಂತ ದೇವ್ರು ಹೇಳೋಣ. ಹಿಂಗಾಗಿ ನೀನು ಗಂಗೆಯನ್ನು ತಡೆದು ಭೂಮಿಗೆ ಬಿಡಬೇಕು ಅಂತ ಹೇಳೋಣ. ಆಯಿತು, ನೀನು ಇಷ್ಟು ವರ್ಷಗಳ ಕಾಲ ಭಾಳ ದೊಡ್ಡ ತಪಸ್ಸನ್ನು ಮಾಡಿದೆ, ನಾನು ಯಾರು ಗಂಗೆಯನ್ನು ನನ್ನ ಜಟೆಯಲ್ಲಿ ಇಟ್ಕೊಂಡು ನಾನು ಭೂಮಿಗೆ ಬಿಡ್ತೀನಿ ಅಂತೇಳಿ ಒಂದು ದೊಡ್ಡ ಪರ್ವತದ ಮೇಲೆ ನಿಂದಿರ್ತಾನೆ ಶಿವ. ನಿಂತು ಗಂಗೆಯನ್ನು ತನ್ನ ಜಡೆಯಲ್ಲಿ ಧರಿಸ್ಕೋತಾನೆ. ಹೇಳ್ತಾನೆ ಅವ ಯಾರಿಗೆ, ಭಗೀರಥ, ಗಂಗೆಯನ್ನು ಒಮ್ಮಲಿಗೆ ಬಿಡೋಕ್ಕಾಗಲ್ಲ, ಪ್ರವಾಹನೇ ಬರ್ತದೆ, ಫ್ಲಡ್ ಬರ್ತದೆ. ಹಿಂಗಾಗಿ ಆಕಿನ 7 ಭಾಗಗಳನ್ನಾಗಿ ಮಾಡಿಬಿಡ್ತೀನಿ. 3 ಪೂರ್ವಕ್ಕೆ ಹೋಗ್ತಾವ, 3 ಪೂರ್ವಕ್ಕೆ ಕಡೆ ಕಳಿಸ್ತೀನಿ, 3 ಪಶ್ಚಿಮದ ಕಡೆ ಕಳಿಸ್ತೀನಿ. ಒಂದು ಏನಪ್ಪ ಅಂತಂದ್ರೆ ನಿನ್ನಿಂದ ಬರ್ತದ, ಒಂದು ಭಾಗ ಏನಪ್ಪ ಅಂದ್ರೆ ಗಂಗೆಯ ಭಾಗ, ನೀನು ಹೆಂಗೆ ಹೋಗ್ತಿದ್ದೆ ನಿನ್ನಿಂದನೇ ಕಳಿಸ್ಕೊಡ್ತೀನಿ ಅಂತ ಹೇಳೋಣ. ಭಗೀರಥ ಖುಷಿ ಆಗ್ತದೆ. ಆಯ್ತು ದೇವ ಅಂತ ಹೇಳೋಣ. ಪರಮಾತ್ಮ ಏನು ಮಾಡ್ತಾನೆ, ಶಿವ 3 ಪೂರ್ವ ಕಳಿಸ್ತಾನೆ, 3 ಪಶ್ಚಿಮ ಕಳಿಸ್ತಾನೆ. ಒಂದು ಭಾಗವನ್ನು ಆತನಿಂದ ಭಗೀರಥನಿಂದ ಗಂಗೆಯನ್ನು ಬಿಡ್ತಾನೆ. ಭಗೀರಥ ಮುಂದೆ ಹೆಂಗೆ ಹಿಮಾಲಯದಿಂದ ಹಿಂಗೆ ಇಳ್ಕೊಂತ ಬರ್ತಾನೆ, ವಿಶಾಲವಾದ ಪ್ರದೇಶದಾಗ ಅಲ್ಲೆಲ್ಲ ಗಂಗೆ ಆತನಿಂದ ಮಗಳು ಬಂದಂಗೆ ಬರ್ತಾಳೆ. ಆತ ಎಲ್ಲೆಲ್ಲಿ ಹೋಗ್ತಾನೆ ಆತ ಮುಂದಕ್ಕೆ ಹೋದಾಗ ಹಿಂದೆ ಗಂಗೆ ಹಿಂದಕ್ಕೆ ಬರ್ತಾಳೆ. ಅಲ್ಲಿ ನಡಬರ್ಕ ಜಾನ್ ಏನಪ್ಪ ಅಂತಂದ್ರೆ ಬರ್ತಾ ಅಲ್ಲಿ ಒಂದು ಆಶ್ರಮ ಇರ್ತದೆ, ಜಾನ್ನ ಋಷಿಗಳ ಆಶ್ರಮ. ಜಾನ್ನ ಅವ್ರ ಹೆಸರು ಜಾನ್ನ ಋಷಿಗಳು. ಅವ್ರ ಆಶ್ರಮಕ್ಕೆ ಬರೋಣ. ಇವ್ರಿಗೆ ಗೊತ್ತಿರ್ತದೆ ಭಗೀರಥರು ದೊಡ್ಡ ಋಷಿಗಳು, ಅವ್ರ ದರ್ಶನ ಮಾಡಮ್ಮ ಅಂತೇಳಿ ಆಶ್ರಮದ ಒಳಗಡೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾಳೆ. ಆಟೋತಿಗೆ ಗಂಗೆಯಿಂದ ಬರ್ತಿರ್ತಾಳಲ್ಲ, ಗಂಗೆ ಸ್ವಲ್ಪ ಹುಡುಗಾಟ, ಸ್ವಲ್ಪ ಋಷಿಮುನಿಗಳ ಆಶ್ರಮ ಅದ, ಸ್ವಲ್ಪ ಇಲ್ಲಿ ಟೈಮ್ ಪಾಸ್ ಮಾಡಮ್ಮ ಅಂತೇಳಿ ಇಡೀ ಆಶ್ರಮದ ತುಂಬ ಎಲ್ಲ ನೀರು ಮಾಡ್ತಾಳೆ ಓಡಾಡಿ. ಗಂಗೆ ಏನು ಮಾಡ್ತಾಳೆ, ಆಶ್ರಮದ ತುಂಬ ಎಲ್ಲ ಓಡಾಡಿ ಇಡೀ ಆಶ್ರಮನ ಮುಳುಗಿಸ್ಬಿಡ್ತಾಳೆ. ಜಾನುವಾರು ಋಷಿಗಳಿಗೆ ಭಾಳ ಸಿಟ್ಟು ಬರ್ತಾರೆ. ಗಂಗೆ ಬುದ್ಧಿ ಕಲಿಸ್ಬೇಕಂತೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಗಂಗೆಯನ್ನೇ ಕುಡಿದು ಬಿಡ್ತಾರೆ. ನೋಡ್ರಿ ಋಷಿಮುನಿಗಳ ಶಕ್ತಿ ಎಷ್ಟಿರ್ತದಪ್ಪ ಅಂದ್ರೆ, ಆ ಜಾನ ಋಷಿಗಳು ಇಡೀ ಗಂಗೆಯನ್ನು ಬಾಯಿಗೆ ಹಾಕಿ ಬಿಡ್ತಾರೆ. ನಾವು ಹೆಂಗೆ ನೀರು ಕುಡಿತೀವಲ್ಲ ಹಂಗೆ ಪೂರ್ತಿ ಗಂಗೆಯನ್ನು ಕುಡಿದು ಬಿಡ್ತಾರೆ. ಭಗೀರಥ ನೋಡ್ತಾರೆ ಗಂಗೆ ಎಲ್ಲಿ ಇಲ್ಲ. ಆಮೇಲೆ ಕೇಳ್ತಾರೆ ಜಾನ ಋಷಿಗಳಿಗೆ, ಎಲ್ಲಿ ಹೋದ್ಲು ಗಂಗೆ ಅಂತ ಹೇಳ. ಆಕಿಗೆ ನಾನೇ ಕುಡಿದೀನಿ, ಆಕಿ ತುಂಟಾಟ ಆಡಕತ್ತಿದ್ಲು, ನನ್ನ ಇಡೀ ಆಶ್ರಮನ ಮುಳುಗಿಸಿದ್ಲು, ಹಿಂಗಾಗಿ ಆಕಿಗೆ ಪಾಠ ಕಲಿಸ್ಬೇಕಂತ ಇಡೀ ಗಂಗೆಯನ್ನು ಕುಡಿದ್ಬಿಟ್ಟಿನ ಅಂತ ಹೇಳೋಣ. ಭಗೀರಥ ಮತ್ತೆ ನಮಸ್ಕಾರ ಮಾಡ್ತಾನೆ. ಇಲ್ಲ, ಹಿಂಗೆ ನಮ್ಮ ತಾತದವರಿಗೆ ಮೋಕ್ಷ ಆಗ್ಬೇಕಾಗಿದೆ, ದಯಮಾಡಿ ಗಂಗೆಯನ್ನು ಕಳಿಸ್ಕೊಡ್ರಿ ಅಂತ ಹೇಳೋಣ. ಈಗ ಏನು ಕುಡಿದಿದ್ರಲ್ಲ ಕಿವಿಯಿಂದ ಬಿಡ್ತಾರೆ ನೋಡ್ರಿ, ಗಂಗೆಯಿಂದ ಬಾಯಿಂದ ಕುಡಿದವರು ಕಿವಿಯಿಂದ ಹೊರಗಡೆ ಬಿಡ್ತಾರೆ. ಮತ್ತೆ ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಬಂದು ಪಾತಾಳಕ್ಕೆ ಹೋಗ್ತಾನೆ. ಪಾತಾಳಕ್ಕೆ ಗಂಗೆಯನ್ನು ಕರ್ಕೊಂಡು ಹೋಗಿ ಅವಾಗ ತೋರಿಸ್ತಾನೆ. ಇಷ್ಟು ದೊಡ್ಡ ಬೆಟ್ಟದ ರಾಶಿ ಬಿದ್ದಿರ್ತದಲ್ಲ ಬೂದಿ, ತಾಯಿ ಗಂಗಾ ತಾಯಿ, ಈ ಬೂದಿ ಮೇಲೆ, ಈ ಬೂದಿ ಯಾರ್ದಲ್ಲ, ಇವು ನಮ್ಮ 60,000 ತಾತಂದಿರ ಏನಪ್ಪ ಅಂತಂದ್ರೆ ಬೂದಿಗಳು, ಇದ್ರ ಮೇಲೆ ನೀನು ಅರಿಬೇಕು, ಅವಾಗೇ ನಮ್ಮ ತಾತಂದರಿಗೆ ಏನಪ್ಪ ಅಂದ್ರೆ ಮೋಕ್ಷ ಸಿಗ್ತದೆ ಅಂತ ಹೇಳೋಣ. ಗಂಗೆ ಏನು ಮಾಡ್ತಾಳೆ, ಅವಾಗ ಆ 60,000 ಏನು ಸಗರನ ಮಕ್ಕಳು ಇರ್ತಾರಲ್ಲ, ಆ ಬೂದಿಗಳ ಮೇಲೆಲ್ಲ ತನ್ನ ಪ್ರಭಾವವನ್ನು ಹರಿಸ್ಬಿಡ್ತಾಳೆ. ಅವಾಗ ಆ 60,000 ಸಗರನ ಮಕ್ಕಳಿಗೆ ಮೋಕ್ಷ ಸಿಕ್ಕು ಎಲ್ಲಿಗೆ ಹೋಗ್ತಾರಪ್ಪ ಅಂತಂದ್ರೆ ವೈಕುಂಠಕ್ಕೆ ಹೋಗ್ತಾರೆ. ಮೋಕ್ಷ ಸಿಕ್ಕು ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಆಯಿತು. ಆಮೇಲೆ ಖುಷಿಯಿಂದ
ಯಾರು ಭಗೀರಥರು ಮತ್ತೆ ಅಯೋಧ್ಯೆಗೆ ಬರ್ತಾರೆ, ತನ್ನ ತಾಯಿಗೆಲ್ಲ ಹೇಳ್ತಾರೆ, ಹಿಂಗೆ ನಾನು ಘೋರವಾದ ತಪಸ್ಸು ಮಾಡಿ ಗಂಗೆಯನ್ನು ಕರ್ಕೊಂಡು ಬಂದು ಏನಪ್ಪ ಅಂದ್ರೆ ನನ್ನ ತಾತಂದ್ರನ್ನ ಏನು ಮೋಕ್ಷ ಮಾಡಿ ಅವ್ರಿಗೆ ಸ್ವರ್ಗ ಕಳಿಸಿ ನಾನು ತಾಯಿಗೂ ಭಾಳ ಖುಷಿ ಆಗ್ತದೆ. ಖುಷಿಯಾಗಿ ಭಾಳ ಏನಪ್ಪ ಅಂದ್ರೆ ಭಗೀರಥರು ಕೂಡ ದೊಡ್ಡ ಹೆಸರು, ಭಾಳ ಖುಷಿಯಿಂದ ಜೀವನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಪ್ರಯತ್ನಕ್ಕೆ ಇನ್ನೊಂದು ಹೆಸರೇ ಭಗೀರಥರು. ಅದಕ್ಕೆ ಭಗೀರಥ ಪ್ರಯತ್ನ ಅಂತಾರೆ ನೋಡ್ರಿಲ್ಲ, ಮಾತಾಡೋದಾಗ ಹೇಳ್ತೀವಿ ನಾವು ಪ್ರಯತ್ನ ಪಡ್ರಿ ಅಂತನಲ್ಲ, ಭಗೀರಥ ಪ್ರಯತ್ನ ಪಡ್ರಿ ಅಂತೀವಿ. ಪ್ರಯತ್ನಕ್ಕೆ ಇನ್ನೊಂದು ಹೆಸರೇ ಭಗೀರಥ. ಸುಮ್ಮನೆ ಅಲ್ಲ, ಪಂಚಾಗ್ನಿ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ಚಳಿಗಾಲದಾಗ ಇಲ್ಲಿ ತನ ಹಿಮಾಲಯದಾಗ ನೀರಿಟ್ಕೊಂಡು ಸುಮ್ಮನೆ ಅಲ್ಲ, 1000 ವರ್ಷಗಳ ಕಾಲ ಒಂದೇ ಕಾಲ ಮೇಲೆ ನಿಂತು 2 ಕೈ ಮೇಲೆ ಎತ್ತಿ ಯೋಗ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಅದಕ್ಕೆ ಪ್ರಯತ್ನಕ್ಕೆ ಇನ್ನೊಂದು ಹೆಸರೇ ಭಗೀರಥ ಮಹರ್ಷಿಗಳು. ಇವರು ರಾಜಋಷಿ, ರಾಜ ಇವರು, ಆದ್ರೂ ಕೂಡ ತಮ್ಮ ತಾತಂದಿರ ಒಂದು ಮೋಕ್ಷಕ್ಕಾಗಿ ದೇವಗಂಗೆಯನ್ನೇ ಭೂಮಿಗೆ ತಂದು ಇವತ್ತು ನಾವೆಲ್ಲ ಸುಖವಾಗಿ ಭೂಮಿ ಮೇಲೆ. ಗಂಗಾ ಮಾತೆ ನಮ್ಮೆಲ್ಲರಿಗೂ ಭಾರತದ ಅಸ್ಮಿತೆ, ಭಾರತದ ಜೀವಾಳ ಗಂಗಾ ಮಾತೆ. ಆಕೆಯನ್ನು ಭೂಮಿಗೆ ತಂದವರು ಯಾರಪ್ಪ ಅಂತಂದ್ರೆ ಭಗೀರಥ ಮಹರ್ಷಿಗಳು. ಇಂತಹ ಒಬ್ಬ ದಿವ್ಯ ಮಹರ್ಷಿಯ ಜಯಂತಿ ಇವತ್ತು. ಅವ್ರದ್ದು ಏನು ಛಲ ಅದಲ್ಲ ಅದು ನಮ್ಮೆಲ್ಲರಲ್ಲಿ ಬರಬೇಕು. ಒಂದು ಕೆಲಸ ಹಿಡಿದ್ರೆ ಬಿಡ್ತಿದ್ದಿಲ್ಲ ಅವರು, ಸುಮ್ಮನೆ ಏನೇ ಕೆಲಸ. ಇಂಥ ಛಲ ನಮ್ಮಲ್ಲಿ ಹುಟ್ಟಿದಾಗಲೂ ಕೂಡ ನಾವು ಕೂಡ ಪ್ರಪಂಚಕ್ಕೆ ಏನಾದರೂ ಅದ್ಭುತವಾದ ಕೆಲಸಗಳನ್ನು ಮಾಡಿಕೊಡ್ಬೋದು. ಹೇಳಿದ್ದಲ್ಲ, ಪ್ರಯತ್ನಕ್ಕೆ ಇನ್ನೊಂದು ಹೆಸರೇ ಭಗೀರಥ. ಭಗೀರಥ ಪ್ರಯತ್ನ ಜೀವನದಾಗ ಕೂಡ ಅಂತಹ ಭಗೀರಥ ಪ್ರಯತ್ನ ನಿಮ್ಮದಾಗಲಿ, ನಿಮ್ಮಿಂದನೂ ಕೂಡ ಪ್ರಪಂಚಕ್ಕೆ ಅನೇಕ ಒಳ್ಳೆಯ ಕೆಲಸಗಳಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.